ಜೀವ ಭಯದಲ್ಲಿ ಓಡಾಡ್ತಾ ಇದ್ದಂತಹ ಕನ್ನಡಿಗರು ನಿಟ್ಟುಸಿರನ್ನ ಬಿಡ್ತಾ ಇದ್ದಾರೆ. ದುಬೈನಲ್ಲಿ ಸಿಲುಕಿದ್ದ ಕನ್ನಡಿಗರು ತವರಿಗೆ ವಾಪಸ್ ಆಗಿದ್ದಾರೆ. ಬಳ್ಳಾರಿ ಮೂಲದ 54 ಜನರು ದುಬೈನಿಂದ ರಿಟರ್ನ್ ಆಗಿದ್ದಾರೆ. ತವರಿಗೆ ವಾಪಸ್ ಆಗಿದ್ದಾರೆ ಕನ್ನಡಿಗರು. ದುಬೈನಲ್ಲಿ ಸಿಲುಕಿದ್ರು, ಸುರಕ್ಷಿತವಾಗಿ ತಾಯ್ನಾಡಿಗೆ ವಾಪಸ್ ಆದಂತಹ ಪ್ರವಾಸಿಗರು ಬೆಂಗಳೂರಿಗೆ ಬಂದಿಳಿದಿದ್ದಾರೆ. ಅವರನ್ನ ಸ್ವಾಗತಿಸಿದ್ದಾರೆ ಶಾಸಕ ನಾಗೇಂದ್ರ. ದುಬೈ ಮೂಲಕ ಕೊಚ್ಚಿಗೆ ಬಂದಿದ್ದಂತಹ ಪ್ರಯಾಣಿಕ ವಿಮಾನ ಕೊಚ್ಚಿಯಿಂದ ವಿಮಾನ ಮೂಲಕ ಬೆಂಗಳೂರಿಗೆ ಎಂಟ್ರಿ ಕೊಡಿಸಲಾಗಿದೆ. ಶಾಸಕ ನಾರಾ ಭರತ್ ರೆಡ್ಡಿ, ಸಂಸದರಾದಂತಹ ತುಕಾರಾಂ ಸಹಾಯ ಮಾಡಿದ್ದಾರೆ. ಜನಪ್ರತಿನಿಧಿಗಳ ಸಹಾಯ ನೀಡಿದ್ದು ಪ್ರವಾಸಿಗರು ಭಾವುಕರಾಗಿದ್ದಾರೆ. ಜೀವ ಭಯದಲ್ಲಿ ಒದ್ದಾಡ್ತಾ ಇದ್ದಂತಹ ಕನ್ನಡಿಗರು ಇದೀಗ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ದುಬೈನಲ್ಲಿ ಸಿಲುಕಿದಂತಹ ಕನ್ನಡಿಗರು ಅವರಿಗೆ ವಾಪಸ್ ಆಗಿರುವಂಥದ್ದು. ಬಳ್ಳಾರಿ ಮೂಲದ 54 ಜನರು ದುಬೈನಿಂದ ರಿಟರ್ನ್ ಆಗಿದ್ದಾರೆ. ಫೈನಲ್ ಸುರಕ್ಷಿತವಾಗಿ ತಾಯ್ನಾಡಿಗೆ ಬಂದಿಳಿದಿದ್ದಾರೆ, ವಾಪಸ್ ಆಗಿದ್ದಾರೆ. Side. ಸರ್ ಸಿಸ್ಟಮ್ಯಾಟಿಕ್ ಸುಮ್ಮನೆ ನಾವು ಇಷ್ಟೊಂದು ಅವಕಾಶ ಆಗಿದ್ದು ಇದರಲ್ಲಿ ಎರಡನೇ ಮಾತಿಲ್ಲ. ನಮ್ಮ ತಾಯ್ನಾಡು ಕರ್ಕೊಂಡು ಬಂದಿದ್ದೆ ಸರ್ ಸಿಸ್ಟಮ್ಯಾಟಿಕ್ ಸುಮ್ಮನೆ ನಾವು ಇಷ್ಟೊಂದು ಅವಕಾಶ ಆಗಿದ್ದು ಇದರಲ್ಲಿ ಎರಡನೇ ಮಾತಿಲ್ಲ. ನಮ್ಮ ತಾಯ್ನಾಡು ಕರ್ಕೊಂಡು ಬಂದಿದ್ದೆ ಸರ್ ಸಿಸ್ಟಮ್ಯಾಟಿಕ್ ಸುಮ್ಮನೆ ನಾವು ಇಷ್ಟೊಂದು ಅವಕಾಶ ಆಗಿದ್ದು ಇದರಲ್ಲಿ ಎರಡನೇ ಮಾತಿಲ್ಲ. ನಮ್ಮ ತಾಯ್ನಾಡು ಕರ್ಕೊಂಡು ಬಂದಿದ್ದೆ ಸರ್ ಸಿಸ್ಟಮ್ಯಾಟಿಕ್ ಸುಮ್ಮನೆ ನಾವು ಇಷ್ಟೊಂದು ಅವಕಾಶ ಆಗಿದ್ದು ಇದರಲ್ಲಿ ಎರಡನೇ ಮಾತಿಲ್ಲ. ನಮ್ಮ ತಾಯ್ನಾಡು ಕರ್ಕೊಂಡು ಬಂದಿದ್ದೆ ನಾಗೇಂದ್ರ ಹಾರ್ಟ್ಲಿ ಫ್ರೆಂಡ್, ನಮ್ಮ ಮಂತ್ರಿಗಳಾದಂತ ಶಾಸಕರಾಗಿರುವಂತ ನಾಗೇಂದ್ರ ಅವರ ಒಂದು ಬಹಳ ಸಾರ್ಥಕ ಫಲ ಕೊಟ್ಟಿದೆ. ಅವ್ರು ಬಹಳ ಡೇ ಒನ್ ನಲ್ಲಿ ನನ್ನ ಮಗನಿಗೆ ಕಾಲ್ ಮಾಡಿ ದುಡ್ಡು ಎಷ್ಟು ಬೇಕಾದ್ರೆ ಖರ್ಚಾಗ್ಲಿ, ಐ ವಾಂಟ್ ಮೈ ಪೀಪಲ್ ಅಂತ ಹೇಳುವಂತ ಸಂದರ್ಭದಲ್ಲಿ ನಾನು ಅಲ್ಲಿ ನನ್ನ ಕೆಲವು ವಿದ್ಯಾರ್ಥಿ ತಂಡದವರಿಂದ ಇವರನ್ನು ಮೀಟ್ ಮಾಡ್ಲಿಕ್ಕೆ ಹೇಳಿದೆ. ಮತ್ತೆ ಇವರಿಗೂ ಆ ಭಾಗದವರು ಹೆಲ್ಪ್ ಮಾಡಿದ್ದಾರೆ. ಬಹುಶಃ ಇಂತಹ ಸಂದರ್ಭದಲ್ಲಿ ಈ ಸೇವೆಯನ್ನು ಮಾಡಿದಂತಹ ನಾಗೇಂದ್ರ ಅವರು ಆದಷ್ಟು ಬೇಗ ಮಂತ್ರಿಯಾಗಿ ಬರಬೇಕು. ಅದೇ ತರ ಮತ್ತೆ ನಮ್ಮ ಎಲ್ಲರ ಆಶೀರ್ವಾದ, ದೇವರ ಅನುಗ್ರಹ ಅವರಿಗೆ ಇರ್ಬೇಕು. ನಮ್ಮ ಕ್ಷೇತ್ರದವರು